ರಾಷ್ಟ್ರಪತಿಯಾಗಿ ಗೌರವಾನ್ವಿತ ರಾಮನಾಥ್ ಕೋವಿಂದ್ ಅವರು ನಮ್ಮ ಸ್ವತಂತ್ರ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಮಳವಳ್ಳಿ ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ರಾಷ್ಟ್ರಪತಿಯಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರು ಉತ್ತರ ಪ್ರದೇಶದ ಮೊರೊಕೊ ಎಂಬ ಗ್ರಾಮದ ಅವರು ಬಡ ಕುಟುಂಬದಿಂದ ಬಂದಂತ ದಲಿತ ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ. ಅವರು ಉನ್ನತ ಶಿಕ್ಷಣವನ್ನ ಪಡೆದಿದ್ದಾರೆ. ಅವರು IAS ಅಧಿಕಾರಿಯಾಗಿ ಕೂಡ ಅವರು IAS ಪಾಸ್ ಮಾಡಿದ್ರು ಅವರು. ಆದ್ರೆ ಅವರು ಏನು ಆ ಉತ್ತರ ಪ್ರದೇಶದ ಕೇಡರಿಗೆ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಅವರು ದೆಹಲಿಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಸಮಾಜದ ಸೇವೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಅವರಿಗೆ ಇಡೀ ರಾಷ್ಟ್ರಾದ್ಯಂತ ಸಂಸದರು ಹಾಗೂ ಶಾಸಕರು 3 ಲಕ್ಷಗಳ ಮತಗಳ ಅಂತರದಿಂದ ಇವತ್ತು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಏನು ಗೋವಾ, ಮಹಾರಾಷ್ಟ್ರ, ಚಂಡೀಗಢ ಮತ್ತು ಕರ್ನಾಟಕದಿಂದಲೂ ಕೂಡ ಕೆಲವು ಶಾಸಕರು, ಕಾಂಗ್ರೆಸ್ ಶಾಸಕರು ಅವರಿಗೆ ಮತವನ್ನು ಹಾಕಿದ್ದಾರೆ. ಹಾಗಾಗಿ ಯಾರ್ಯಾರು ಅವರಿಗೆ ಮತವನ್ನು ಹಾಕಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರು ಉತ್ತಮವಾಗಿ ಆಡಳಿತವನ್ನ ಮಾಡ್ತಾರೆ. ಯಾಕೆಂದ್ರೆ ಅವರು MA LLB ಪದವಿಯನ್ನ ಪಡೆದಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಅವರಿಗೆ ಮಾನ್ಯ ನರೇಂದ್ರ ಮೋದಿ ಅವರು ಹಾಗೂ ಮಾನ್ಯ ಅನಂತ್ ಕುಮಾರ್ ಅವರು, ಮಾನ್ಯ ಅಮಿತ್ ಶಾ ಅವರು, ಮಾನ್ಯ ಏನು ನಮ್ಮ ರಾಷ್ಟ್ರದ ಪ್ರಮುಖ ಮುಖಂಡರುಗಳು ಯಡಿಯೂರಪ್ಪನವರು ಕೂಡ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮುಖಂಡರು ಕೂಡ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ನಾವು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಳವಳ್ಳಿ ಬಿಜೆಪಿ ಘಟಕದ ವತಿಯಿಂದ ಸ್ವಾಮಿಯವರು ಹಿರಿಯ ಒಂದು ಉತ್ತಮವಾದ ಆಡಳಿತವನ್ನ ಕೊಡಬೇಕು ಮತ್ತು ಅವರು ಪಕ್ಷೇತರವಾಗಿ ಇವತ್ತು ಇರ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಅವರಿಗೆ ಶಕ್ತಿಯನ್ನ, ಬೆಂಬಲವನ್ನ ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಿಜೆಪಿಯಲ್ಲಿ ಬೆಳೆದು ಬಂದಂತಹ ಬಿಜೆಪಿ ಪಕ್ಷದಲ್ಲಿದ್ದಂತಹ ಮಾನ್ಯ ಕೋವಿಂದ್ ರವರು ಆಯ್ಕೆಯಾಗಿ 14 ದಲಿತರು ಬಿಜೆಪಿ ಪಾರ್ಟಿಯಿಂದ ಈಗಾಗಲೇ ರಾಜ್ಯಪಾಲರಿಗೆ ಕೆಲಸ ಮಾಡ್ತಾ ಇದ್ದಾರೆ.